ಜ್ಞಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರೇ ಆದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸ್ತೇವೆ. ನಿಜಗುಣ ಶಿವಯೋಗಿಗಳು ಬರೆದಿರ್ತಕ್ಕಂಥ ಗ್ರಂಥ ಕೈವಲ್ಯ ಪದ್ಧತಿ. ಇಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳ ನಡೀತಾ ಇರೋದು. ಅದರಲ್ಲಿ ಮೊದಲನೇ ಪದ ಯಾವುದು? ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅಂತಕ್ಕಂಥದ್ದು ದೊಡ್ಡ ಪದ. ಅದು ಮುಗ್ದದ. ಈಗ ಎರಡನೇ ಪದ ಯಾವುದು ಅಂದ್ರೆ, ಎಂತೊಲಿವನೋ ತನಗೆ ಎಂತೊಲಿವನೋ ಕರಣತ್ರಯದ ದೋಷಮಿರೆ, ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತ. ಅಂದ್ರೆ ಇದು ಎರಡನೇ ಪದ. ಎಂತೊಲಿವನೋ ತನಗೆ ಎಂತೊಲಿವನೋ ಕರಣತ್ರಯದ ದೋಷಮಿರೆ, ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತಕ್ಕಂಥದ್ದು. ಗುರು ಶಂಭುಲಿಂಗ ಅಂತ ಅಂದರೆ ಅಲ್ಲಿ ಗುರು ಶಂಭುಲಿಂಗ ಅಂದ್ರೇನು, ಅಲ್ಲಿ ಪರಮಾತ್ಮ ಅಂದ್ರೇನು ಯಾವುದು ಭೇದ ಇಲ್ಲ. ಅಲ್ಲಿ ಪರಮಾತ್ಮ ಆಗಲಿ ಅನ್ನೋದಾಗಲಿ, ಗುರು ಶಂಭುಲಿಂಗ ಅಂತಂತಾಗಲಿ ಅಲ್ಲಿ ಭೇದ ಇಲ್ಲ. ಆ ಪರಮಾತ್ಮ ನಿನಗೆ ಹೆಂಗೆ ಒಲಿತಾನ ಅಂದರೆ ನಿನ್ನಲ್ಲಿ ಕರಣತ್ರಯದ ದೋಷಮಿರೆ. ಕರಣತ್ರಯ ಅಂದರೆ ಯಾವುದು? ಕಾಯ ವಾಚ ಮನಸ ಅಂತೇನು ಹೇಳ್ತಾರ, ಅದು ಕಾಯ ವಾಚ ಮನಸ. ಕಾಯ ಅಂತಂದ್ರೇನು? ಕಾಯ ಅಂದ್ರೇನು? ಅಲ್ಲಿ ಶರೀರದ ದೋಷ. ವಾಚ ಅಂದ್ರೇನು? ವಾಕ್ ಅಂದ್ರೇನು? ವಾಣಿ ದೋಷ. ಕಾಯ ವಾಚ ಮನಸ ಅಂದ್ರೇನು? ಮನಸ್ಸಿನ ದೋಷ. ಈ ಮೂರು ದೋಷಗಳು ಇದ್ದಾಗ ಹೆಂಗೆ ಒಲಿತಾನಪ್ಪ ನಿನಗ ಆ ಪರಮಾತ್ಮ, ಆ ಗುರು ಶಂಭುಲಿಂಗ ಅಂತಕ್ಕಂಥವ್ರು? ಈ ದೋಷಗಳಿದ್ದಾಗ ಹೆಂಗೆ ಒಲಿತಾನ ಅಂತ ಕೇಳಕತ್ತಾರ. ಎಂತೊಲಿವನೋ ನಿನಗೆ ತನಗೆ ಎಂತೊಲಿವನೋ ಕರಣತ್ರಯದ ದೋಷಮಿರೆ, ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ. ಕಂತು ಅಂತಂದ್ರೇನು? ಮನ್ಮಥ. ಕಾಲ ಅಂದರೆ ಯಮ. ಪುರವೈರಿ ಅಂತಂದ್ರೇನು? ಆ ತ್ರಿಪುರ ಸಂಹಾರ ಮಾಡಿರ್ತಕ್ಕಂಥ ಗುರು ಶಂಭುಲಿಂಗ. ಗುರು ಶಂಭುಲಿಂಗ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಈ ರೀತಿ ಇರ್ತಕ್ಕಂಥವು ಹೆಂಗೆ ಒಲಿತಾನಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ದೋಷ ಮಿರೆ ಅಂದರೆ ಕರ್ಣತ್ರಯದ ದೋಷ ಅಂತಂದ್ರೇನು? ದೋಷದಲ್ಲಿ ಬರ್ತಾವೆ ಯಾವುದೋ ಈ ಶಾಸ್ತ್ರದಲ್ಲಿ ಮಲ ವಿಕ್ಷೇಪ ಆವರಣ ಅಂತಕ್ಕಂಥ ದೋಷಗಳನ್ನು ಬರ್ತಾವೆ. ಮಲ ವಿಕ್ಷೇಪ ಆವರಣ ಈ ಜ್ಞಾನ ಮಾರ್ಗದಲ್ಲಿ ಬರಬೇಕಂದ್ರೆ ಮಲ ಮತ್ತು ವಿಕ್ಷೇಪ ದೋಷ ಕಳ್ಕೊಂಡವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಅದ. ಈ ಜ್ಞಾನ ಮಾರ್ಗ ಅದು ವೇದಾಂತ ಶಾಸ್ತ್ರ ಶ್ರವಣ ಮಾಡ್ತಕ್ಕಂಥವ್ರು ಯಾವ ರೀತಿ ಅಧಿಕಾರಿಗಳಾಗ್ತಾರಂದ್ರೆ, ಅಲ್ಲಿ ಮಲ ವಿಕ್ಷೇಪ ಅಂತಕ್ಕಂಥ ದೋಷಗಳನ್ನು ಕಳ್ಕೊಂಡು, ಯಾವುದು ಮಲ ವಿಕ್ಷೇಪ ಅಂತಕ್ಕಂಥ ದೋಷಗಳನ್ನು ಕಳ್ಕೊಂಡಾಗ ಮಾತ್ರ ಇದಕ್ಕೆ ಯಾವುದು ಜ್ಞಾನಕ್ಕೆ ಅಥವಾ ವೇದಾಂತಕ್ಕೆ ಅಧಿಕಾರಿಗಳಾಗ್ತಾರಂತ ಹೇಳ್ತಾರೆ. ಯಾಕಂದ್ರೆ ಮಲ ವಿಕ್ಷೇಪ ದೋಷ ಇದ್ದುಕೊಂಡು ಇದನ್ನು ಕೇಳ್ತೀನಿ ಅಂದ್ರೆ ಅಲ್ಲಿ ಆಗಲ್ಲ, ಸಾಧ್ಯನೇ ಇಲ್ಲ ಅದು. ಯಾಕಂತಂದ್ರೆ
ಮಲ ವಿಕ್ಷೇಪ ದೋಷ ಅಂತಂದ್ರೇನು, ಅವರು ಅಧಿಕಾರಿಗೆ ಆಗ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಬರಂಗಿಲ್ಲ, ಒಂದು ವೇಳೆ ಹಂಗೆ ಕುಂತು ಕೇಳಿದ್ರೆ ಅವ್ರಿಗೇನು ಹತ್ತಲ್ಲ ಅಂತ ಅಷ್ಟೇ, ತಲೆಗೆ ಹೋಗಲ್ಲ, ಹಂಗಾಗ್ತದೆ. ಅಂದ್ರೆ ಮಲ ವಿಕ್ಷೇಪ ದೋಷ ಕಳ್ಕೊಂಡವ್ರಿಗೆ ಇಲ್ಲಿ ಯಾವುದು ಜ್ಞಾನ ಮಾರ್ಗದ ವೇದಾಂತ ಶ್ರವಣ ಮಾಡಲಿಕ್ಕೆ ಯೋಗ್ಯ ಅಧಿಕಾರಿಗಳಾಗ್ತಾರೆ ಅಂತ ಹೇಳ್ತಾರೆ. ಈಗ ಅಧಿಕಾರಿಗಳಾದವರು ಈ ಥರ 3 ದೋಷ ಇದ್ರೆ ಯಾವುದು ಕಾಯ ವಾಚ ಮನಸ್ಸ ಅಂತಕ್ಕಂಥದ್ದು, ಶರೀರ ದೋಷ, ಆಮೇಲೆ ವಾಣಿ ದೋಷ ಮತ್ತು ಮನಸ್ಸಿನ ದೋಷ ಇದು ಇದ್ದಾಗ ಹೆಂಗಾಗ್ತದ, ಹೊಲಿತಾನೇನು? ಖಂಡಿತ ಅಲ್ಲಿ ಹೊಲಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲಿ ಹೇಳ್ತಾರೆ. ಮೊದಲನೇ ನುಡಿನಲ್ಲಿ ಹೇಳ್ತಾರ, ಪರ ವಧುವಿನ ಕೂಟ, ಅನ್ಯರ ವಿತ್ತ ಅಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ ಪರಿವಿಡಿದು ಈ 4 ಪಾತಕಗಳು ಪಾಮರ ಜನ್ಮವಿಯೇ ಕಾಯದೋಳು ಹೊಂದಿರೆ ತನಗೆಂತೊಲಿವನು ಅಂತಕ್ಕಂಥದ್ದು. ಇದು ಕಾಯ ಅಂದರೆ ಶರೀರದ ದೋಷಗಳು ಯಾವ ರೀತಿ ಅಲ್ಲಿ ಬರ್ತಾವ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳಕತ್ತಾರ. ಶರೀರ ದೋಷಗಳು ಯಾವುದ್ಯಾವುದು ಅಂತಂದರೆ ಪರವಧುವಿನ ಕೂಟ, ಅನ್ಯರ ವಿತ್ತ ಅಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ, ಈ ರೀತಿ ಇರ್ತಕ್ಕಂಥದ್ದು. ಯಾವುದು ಪರವಧುವಿನ ಕೂಟ 1, ಅನ್ಯರ ವಿತ್ತ ಅಪಹರಣ 2, ಅಭಕ್ಷ್ಯ ಸೇವನೆ 3, ಹಿಂಸೆ ಅಂತಕ್ಕಂಥದ್ದು 4. ಈ ರೀತಿ ಕ್ರಮವಾಗಿ 4 ಅಲ್ಲಿ ದೋಷಗಳು, ಪಾತಕಗಳು ಅಂದರೆ ಪಾಪಗಳು ಏನು ಮಾಡ್ತಾವ, ಅವು ಮಾಡಿದರೆ ಏನಾಗ್ತದ ಅಲ್ಲಿ ಪಾಮರ ಜನ್ಮವಿಯೇ. ಪಾಮರ ಅಂತಂದ್ರೇನು, ಅತಿ ಕೀಳು ಜನ್ಮ ಹೊಂದಲಿಕ್ಕೆ ದಾರಿ ಆಗ್ತದ ಇವೆಲ್ಲ ಇದ್ವು ಅಂತಂದ್ರೆ. ಕಾಯದೋಳು ಹೊಂದಿರೆ ಅಂದರೆ ಈ ಶರೀರದಲ್ಲಿ ಈ 4 ಏನು ಇದಾವ, ಪರವಧುವಿನ ಕೂಟ, ಅನ್ಯರ ವಿತ್ತ ಅಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ ಅಂತಕ್ಕಂಥದ್ದು, ಇವು 4ಗಳು ಏನು ಹೇಳಿದಾರ, ಇವನ್ನ ಅವರು ಮಾಡ್ತಾ ಇದ್ದರೆ ಶರೀರ ದೋಷ ಆದಂಗೆ ಆಗ್ತದೆ. ಇದು ಶರೀರ ದೋಷ ಆದಂಗೆ ಆಗ್ತದೆ. ಅದಕ್ಕಾಗಿ ಇವು ಇದ್ವು ಅಂತಂದ್ರೆ ಪರಮಾತ್ಮ ಒಲಿತಾನೇನು ಇಲ್ಲ, ಅದು ನಿಮಗೆ ಪಾಮರ ಜನ್ಮ ಪ್ರಾಪ್ತಿ ಆಗ್ತದ, ಅಂದ್ರೆ ನೀಚ ಜನ್ಮ ಪ್ರಾಪ್ತಿ ಆಗ್ತದೆ ಇದು ಮಾಡಿದ್ರ ಅಂತ ಹೇಳ್ತಾರೆ. ಪರವಧುವಿನ ಕೂಟ ಅಂತಂದರೆ ಪರಸ್ತ್ರೀಯರ ಗಮನ ಅಂತಕ್ಕಂಥದ್ದು. ಪರಸ್ತ್ರೀಯರ ಗಮನ ಅಂತಕ್ಕಂಥದ್ದು ಅದೇನು ಭಾಳ ಅದು ಕೂಡ ಏನಾಗ್ತದ, ಅದು ಮಾಡಿದರೆ ಏನಾಗ್ತದೆ, ನೀಚ ಯೋನಿಯಲ್ಲಿ ಹುಟ್ಟಬೇಕಾಗ್ತದ. ಯಾವುದೇ ವ್ಯಕ್ತಿಯಾಗಲಿ ಪರಿಸ್ಥಿತಿನಲ್ಲಿ ಕಾಮಬುದ್ಧಿ ಯಾವ ಉತ್ಪತ್ತಿ ಆಗ್ತದ ಅವನಿಗೆ ಯಾವ ರೀತಿ ಆಗ್ತದ, ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತಕ್ಕಂಥದ್ದು ಏನದ, ಆ ರೀತಿ ವಾಕ್ಯದಂಗೆ ಏನಾಗ್ತದ, ಅದು ನಾಚಿಕೆ ಅಂಜಿಕೆ ಏನು ಇರೋದಿಲ್ಲ. ಅಂಥವ್ರು ಏನಾಗ್ತಾರ, ಇದು ಅವ್ರಿಗೆ ಏನಾಗ್ತದ, ಮತ್ತು ಸತ್ಪುರುಷರ ಭಯವೂ ಕೂಡ ಅವ್ರಿಗೆ ಇಲ್ಲದೆ ಇದ್ದಂಗೆ ಆಗ್ಬಿಡ್ತದ. ಯಾವುದಕ್ಕೂ ಅವರು ಹೇಸ್ಕೊಳ್ಳೋದಲ್ಲ, ಆ ರೀತಿ ವರ್ತನೆ ಅವ್ರದ್ದು ಇರ್ತದ. ಹಂಗಿರತಕ್ಕಂಥದ್ದು ಅಂದರೆ ಇನ್ನು ಏನಾಗ್ತದ, ಈ ರೀತಿ ವರ್ತನೆ ಮಾಡಿರ್ತಕ್ಕಂಥ ಯಾರು ನಳ ಕುಬೇರ ಅಂತಕ್ಕಂಥವ್ರು ಏನಾಗ್ತಾರ, ಅಲ್ಲಿ ಶಾಪಕ್ಕೆ ಗುರಿ ಆಗ್ತಾರೆ. ಅಲ್ಲಿ ಪುರಾಣದಲ್ಲಿ ಬರ್ತಾವ, ನಳ ಕುಬೇರ ಅಂತಕ್ಕಂಥವ್ರು ಮೊದಲ ಶಾಪಕ್ಕೆ ಗುರಿ ಆಗ್ತಾರೆ ಈ ರೀತಿ ವರ್ತನೆ ಮಾಡಿಬಿಟ್ಟು. ಹೆಂಗೆ ಅಂತಂದ್ರೆ ಅಕಸ್ಮಾತ್ ಅವರು ಅಲ್ಲಿ ಆ ರೀತಿ ವರ್ತನೆ ಮಾಡ್ತಾ ಇರ್ಬೇಕಂದ್ರೆ ನಾರದರಲ್ಲಿ ಹೋಗ್ತಾರಂತ. ಹೋದ ಟೈಮಲ್ಲಿ ಇವರಿಗೆ ಯಾರು ನಾರದನಿಗೆ ಯಾವುದೂ ಕಾಳಜಿ ವಹಿಸಲಾರ್ದೇ ಅಲ್ಲಿ ಅವರು ನಾರದ ಕೋಪಗೊಂಡು ಏನು ಮಾಡ್ತಾನೆ, ಅವರಿಗೆ ಶಾಪ ಕೊಟ್ಬಿಡ್ತಾನೆ. ಶಾಪ ಅಂದರೆ ನೀವು ವೃಕ್ಷಗಳಾಗಿ ಇದು ಜನ್ಮ ತಾಳ್ರಿ ಅಂತಂದ್ಬಿಟ್ಟು. ಹಾಗಾಗಿ ಅಲ್ಲಿ ಅವರು ಈ ರೀತಿ ಕಷ್ಟಪಡ್ತಾರೆ ಅವರು ಅಂತ ಹೇಳ್ತಾರೆ. ಆಮೇಲೆ ಇಂದ್ರ ಕೂಡ ಏನಾಗ್ತದ, ಅಲ್ಲಿ ತನ್ನ ಶರೀರದಲ್ಲೆಲ್ಲ ಭಗೇಂದ್ರಿಯಗಳನ್ನು ಹೊಂದತಕ್ಕಂಥವನಾಗ್ತಾನೆ. ಯಾವ ರೀತಿ ಅಲ್ಲಿ ಇಂದ್ರ ಅಲ್ಲಿ ಗೌತಮಿ ಅಹಲ್ಯ ಅಂತಕ್ಕಂಥದ್ದು, ಗೌತಮ ಅಹಲ್ಯ ಋಷಿಗಳು ಏನಾಗ್ತದ, ಅಲ್ಲಿ ಗೌತಮ ಋಷಿ ಅಲ್ಲಿ ಒಂದು ಕತೆ ಬರ್ತದೆ.
ಗೌತಮ ಋಷಿನ ಆ ವೇಷ ಧರಿಸ್ಕೊಂಡು ಹೋಗ್ತಾನೆ ನಾವು ಯಾರು ಇಂದ್ರ ಪ್ರತಿ ದಿನ ಅಂದರೆ ಬೆಳಗ್ಗೆ ಜಾವದಲ್ಲಿ ಆ ಗೌತಮ ಋಷಿ ಏನು ಮಾಡ್ತದ ಒಳಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬರೋ ಪದ್ಧತಿ ಇರ್ತದ. ಈ ಇಂದ್ರ ಏನು ಮಾಡ್ತಾನೆ, ಅದು ಏನು ಇನ್ನೂ ಬೆಳಗ್ಗೆ ಆಗಿರೋಲ್ಲ ಆ ಟೈಮಲ್ಲೇ ಬಂದು ಏನು ಮಾಡ್ತಾನೆ, ಆ ಕೋಳಿ ಕೂಗಿಬಿಟ್ಟು ಅವನಿಗೆ ಯಾರೋ ಗೌತಮ ಋಷಿಗೆ ಸಮಯ ಆಯ್ತೇನು ಅಂತಂದು ಎದ್ದು ಹೋಗಂಗೆ ಆಗ್ತದಲ್ಲಿ. ನದಿಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಇವನು ಇಂದ್ರ ಏನು ಮಾಡ್ತಾನೆ, ಅಲ್ಲಿ ಗೌತಮ ಋಷಿ ಥರನೇ ವೇಷ ಹಾಕ್ಕೊಂಡು ಬಂದು ಆಕೆಯನ್ನು ಕೂಡ್ತಾನಂತಲ್ಲಿ ಇದರಲ್ಲಿ ಯಾರು ಮನೆಯಲ್ಲಿ ಅದು ಆಶ್ರಮದಲ್ಲಿ. ಆವಾಗ ಆಕೆ ಗೊತ್ತಿರೋದಿಲ್ಲ ಯಾರು ಗೌತಮ ಈಕೆ ಯಾರು ಅಹಲ್ಯೆಗೆ ಆ ಋಷಿ ಹೆಂಡ್ತಿ ಗೊತ್ತಿರೋದಿಲ್ಲ. ಮಾಮೂಲಿ ತನ್ನ ಗಂಡನೇ ಬಂದನೇನೋ ಅಂದ್ಕೊಂಡು ಮಾಮೂಲಿ ಇದ್ದಂಗೆ ಇರ್ತಾಳೆ. ಆಮೇಲೆ ಅವನು ಈ ಗೌತಮ ಋಷಿನೂ ಗೊತ್ತಾಗ್ತದೆ, ಒಳಗೆ ಹೋದ್ಮೇಲೆ ಇನ್ನೂ ಟೈಮ್ ಆಗಿಲ್ವಲ್ಲ ಅಂತ ಗೊತ್ತಾದ ತಕ್ಷಣ ವಾಪಸ್ ಬರ್ತಾನೆ ಮನೆಗೆ. ಬಂದ ತಕ್ಷಣ ಗೊತ್ತಾಗ್ತದೆ ಯಾರು ಆ ದಿವ್ಯ ದೃಷ್ಟಿಯಿಂದ ಈ ಇಂದ್ರ ಈ ಕೆಲಸ ಮಾಡ್ಯಾನ ಅಂತಂದ್ಬಿಟ್ಟು. ಗೊತ್ತಾದ ತಕ್ಷಣವೇ ಏನಾಗ್ತದೆ, ಆಕೆ ಇಲ್ಲಿ ಯಾರೋ ಈಕೆಗೂ ಗೊತ್ತಾಗ್ತದೆ ಅಹಲ್ಯೆಗೆ ಇವನು ಗೌತಮ ಋಷಿ ಅಲ್ಲ, ತನ್ನ ಗಂಡ ಅಲ್ಲ, ಇವ ಇಂದ್ರ ಅದಾನಂತ. ಆವಾಗ ಆಕೆ ಅವನಿಗೆ ಶಾಪ ಕೊಡ್ಬೋದಿತ್ತು, ಕೊಡ್ಲಾರ್ದನೆ ಏನು ಮಾಡ್ತಾಳೆ, ಅವನಿಗೆ ನೀನು ಬೆಕ್ಕಾಗಿಬಿಟ್ಟು ಹೋಗಿ ಪಾರಾಗಿಬಿಡು ಅಂತ ಕಳಿಸ್ಬಿಡ್ತಾಳೆ ಆಕೆ. ಇದೆಲ್ಲ ಗೊತ್ತಾಗ್ಬಿಟ್ಟು ಆವಾಗ ಇಂದ್ರನಿಗೇನು ಶಾಪ ಕೊಡ್ತಾನೆ ಗೌತಮ ಋಷಿ, ನಿನ್ನ ಯಾವುದು ಶರೀರ ತುಂಬ ಭಗೇಂದ್ರಗಳಾಗಲಿ ಅಂತಂದ್ಬಿಟ್ಟು ಅಲ್ಲಿ ಶಾಪ ಕೊಡ್ತಾನೆ. ಆಮೇಲೆ ಆಕೆಗೆ ಯಾರು ಅಹಲ್ಯೆಗೆ ನೀನು ಕಲ್ಲಾಗಿ ಹೋಗ್ಬಿಡು ಅಂತಂದ್ಬಿಟ್ಟು ಈ ಶಾಪ ಕೊಡ್ತಾನೆ. ಈ ರೀತಿ ಅವರು ತೊಂದರೆಗಳನ್ನು ಅನುಭವಿಸಿದರು. ಯಾವುದು ಪರ ವಧುವಿನ ಕೂಟ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು. ಹಂಗಾಗಿ ಇದನ್ನು ಯೋಗ್ಯ ಅಲ್ಲ. ಮತ್ತೊಬ್ಬ ಪರ ಸ್ತ್ರೀ ಜೊತೆ ಯಾವುದೇ ಸಂಬಂಧನ ಇಟ್ಕೊಳ್ಳೋಕೂಡದು. ಏನಾದರೂ ಮಾಡಿದರೆ ಅದು ಏನಾಗ್ತದ, ನೀನು ತೊಂದರೆನೇ ಅನುಭವಿಸ್ಬೇಕಾಗ್ತದ, ನೀಚ ಯೋನಿಯಲ್ಲಿ ಜನಿಸ್ಬೇಕಾಗ್ತದ ಅಂತಲ್ಲಿ ಹೇಳ್ತಾರೆ. ಅನ್ಯರ ವಿತ್ತಾಪಹರಣ ಅಂದ್ರೆ ಬೇರೆಯವ್ರ ದುಡ್ಡನ್ನು ಅಪಹರಣ ಮಾಡತಕ್ಕಂಥದ್ದು ಕೂಡ ಅದು ಒಳ್ಳೆಯ ಕೆಲಸ ಅಲ್ಲ. ಕಳ್ತನ ಮಾಡ್ತಕ್ಕಂಥದ್ದಾಗಲಿ, ಏನು ಬೇರೆಯವ್ರದ್ದು ಹಣಕ್ಕಾಗಿ ಆಸೆ ಪಡೋದಾಗಲಿ, ಈ ರೀತಿ ಅದೇ ರೀತಿ ಹೇಳ್ಯಾರಲ್ಲ ಬಸವಣ್ಣನವರು ಕೂಡ ಹೇಳ್ಯಾರ, ಯಾರು ಕಳಬೇಡ, ಕೊಲಬೇಡ, ಹುಸಿಯನ್ನು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರಿ ಅಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತೇನು ಹೇಳ್ಯಾರ. ಕೂಡಲ ಸಂಗಮ ದೇವ ಅಂತ ಬಂದದಲ್ಲ, ಆ ರೀತಿ ಆ ವಚನ ಇದ್ದಂಗೆ ಕಳಬೇಡ ಅಂದರೆ ಇದು ಬೇರೆಯವ್ರದ್ದು ಏನು ಅಲ್ಲಿ ತೊಗೊಳ್ಳಿಕ್ಕೆ ಹೋಗಬೇಡ ಅಂತ ಅಲ್ಲಿ ಹೇಳ್ತಾರೆ. ಅಪಹರಣ ಮಾಡ್ತಕ್ಕಂಥದ್ದು, ಕಳ್ತನ ಮಾಡ್ತಕ್ಕಂಥದ್ದು, ಒತ್ತಾಯಪೂರ್ವಕವಾಗಿ ತೊಗೊಳ್ತಕ್ಕಂಥದ್ದು, ಇದನ್ನು ಅದು ಮಾಡೋದು ಯೋಗ್ಯ ಅಲ್ಲ ಅಂತ ಅಲ್ಲಿ ಹೇಳ್ತಾರೆ. ಈ ರೀತಿ ಮಾಡಿದ್ರೆ ಏನಾಗ್ತದ ಅಂತಂದ್ರೆ ಅಲ್ಲಿ ನೀಚ ಜನ್ಮನೇ ಪ್ರಾಪ್ತಿ ಆಗ್ತದ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಅಭಕ್ಷ್ಯ ಸೇವನೆ ಅಂತಂದ್ರೇನು, ಯಾವುದು ತಿನ್ನಲಿಕ್ಕೆ ಯೋಗ್ಯ ಇಲ್ಲ ಅಂಥದನ್ನು ಮಾಡಿದರೆ ಕೂಡ ಅದನ್ನು ಕೂಡ ಅಭಕ್ಷ್ಯ ಸೇವನೆ ಅಂತ ಹೇಳ್ಸ್ಕೊತದೆ. ಅಭಕ್ಷ್ಯ ಸೇವನೆ ಕೂಡ ಅದು ಒಳ್ಳೆಯದಲ್ಲ ಅಂತ. ಅಂದರೆ ಇದೆಲ್ಲ ಶರೀರದ ದೋಷಗಳನ್ನ ಅವ್ರು ಹೇಳಕತ್ತಾರೆ. ಅಭಕ್ಷ್ಯ ಸೇವನೆ ಅಂತಂದ್ರೇನು, ತಿನ್ನಲಿಕ್ಕೆ ಕುಡಿಲಿಕ್ಕೆ ಯಾವುದು ಅಯೋಗ್ಯ ಪದಾರ್ಥಗಳು ಅದಾವ ಅವನ್ನ ಮಾಡಿದ್ರೆ, ಅವನ್ನ ತಿಂದ್ರೆ, ಅವನ್ನ ಕುಡಿದ್ರೆ ಏನಾಗ್ತದ, ಅದು ನೀಚ ಯೋನಿನ ನೀಚ ಜನ್ಮನ ಪ್ರಾಪ್ತಿ ಮಾಡಿಕೊಡ್ತದ ಅಂತಲ್ಲಿ ಹೇಳ್ತಾರೆ. ಯಾವ ರೀತಿ ಅಂತಂದ್ರೇನು, ಈಗ ಅದಕ್ಕೊಂದು ಇದು ಹೇಳ್ತಾರೆ, ಏನಂತ ಒಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬ ರಾಜ ಏನು ಮಾಡಿರ್ತಾನೆ, ಒಂದು ಧರ್ಮಶಾಲೆಯನ್ನು ಕಟ್ಸಿರ್ತಾನೆ. ಅದಕ್ಕೆ 5 ಬಾಗಿಲುಗಳನ್ನ ಇಟ್ಟಿರ್ತಾರೆ. ಒಂದು 5 ಬಾಗಿಲು, ಒಂದೊಂದು ಬಾಗಿಲನ್ನು ಒಂದೊಂದು ವಸ್ತುನ ಇಟ್ಟಿರ್ತಾರೆ. ಮೊದಲನೇ ಬಾಗಿಲದಲ್ಲಿ ಏನು ಇಟ್ಟಿರ್ತಾರೆ, ಒಂದು ಮಾಂಸ ಇಟ್ಟಿರ್ತಾರೆ. ಆಮೇಲೆ 2ನೇ ಬಾಗಿಲಲ್ಲಿ ಏನಿರ್ತಾನೆ, ಒಂದು ಕುರಿನ ಕಟ್ಟಿರ್ತಾರೆ. 3ನೇ ಬಾಗಿಲದಲ್ಲಿ ಏನಾಯ್ತು ಅಲ್ಲ ನೋಡ್ತೀನಿ.
4 ಜನ ಅಷ್ಟೇನಾ ಯಾರು ಗೊತ್ತಾ, ಅದೇನು ಸೇರ್ತಾನೆ ಇಲ್ಲ ಅದು ನೋಡ್ತಾರೆ, ಅದೇನೋ ಚಿತ್ತು ಹೋಯ್ತಾನೆ ಸುಲೇಚನೆ ಅನ್ನಿಸ್ತು ಕಟ್ಟ. ಹ್ಞೂ ಆಯಿತು. ಹ್ಞೂ ಇರಲಿ ಬರಲಿ ಬಂದಾಗ ನಾನು ಈ ರೀತಿ ಒಂದು ರಾಜ ಒಬ್ಬ ರಾಜ ಏನು ಮಾಡ್ತಾನ, ಒಂದು ಧರ್ಮಛತ್ರನ ಕಟ್ಸಿರ್ತಾನ. ಅದಕ್ಕೆ 5 ಬಾಗಿಲು ಇರ್ತಾವೆ. ಮೊದಲನೇ ಬಾಗಿಲದಲ್ಲಿ ಮಾಂಸ ಇಟ್ಟಿರ್ತಾನ. ಅಂದ್ರೆ ಮಾಂಸ ಅಂತಂದ್ರೇನು, ಆ ಕುದಿಸಿದ್ದು ಅಡುಗೆ ಮಾಡಿದ್ದು ಮಾಂಸ. ಎರಡನೇ ಬಾಗಿಲಲ್ಲಿ ಕುರಿ ಇಟ್ಟಿರ್ತಾನ. ಮೂರನೇ ಬಾಗಿಲಲ್ಲಿ ಒಂದು ದುಡ್ಡು ಇಟ್ಟಿರ್ತಾನೆ, ದುಡ್ಡು ಸಾವಿರಾರು ರೂಪಾಯಿ ದುಡ್ಡು ಇಟ್ಟಿರ್ತಾನೆ. 4ನೇ ಬಾಗಿಲಲ್ಲಿ ವೇಷಾಸ್ತ್ರಿ ಇರ್ತಾಳೆ. ಆಮೇಲೆ 5ನೇ ಬಾಗಿಲು ಕೊನೆ ಬಾಗಿಲಲ್ಲಿ ಏನಿರ್ತದ, ಒಂದು ಸೆರೆ ಸಿಂಧಿ ಸೆರೆ ಇಟ್ಟಿರ್ತಾನೆ. ಅಲ್ಲಿ ಸೆರೆ ಇಟ್ಟಿರ್ತಾನೆ. ಆಮೇಲೆ ಅವ ಏನು ಮಾಡ್ತಾನೆ, ಅವನ ವ್ಯಕ್ತಿ ಏನು ಮಾಡ್ತಾನೆ, ಒಂದೊಂದು ಬಾಗಿಲ ಯಾರ್ಯಾರು ಕಾಯ್ತಿರ್ತಾರ ಅದು ಇದು ಯೋಗ್ಯ ಅಲ್ಲ ಅಂತಂದ್ಬಿಟ್ಟು ಹೋಗ್ತಾನೆ. ಅವನು ಮೊದಲನೇ ಬಾಗಿಲು ದಾಟ್ಕೋತಾನೆ. ಮಾಂಸ ಅಂದರೆ ಅಡುಗೆ ಮಾಡಿಟ್ಟದನ್ನು ತಿನ್ಲಕ್ಕೆ ಹೋಗಲ್ಲ, ಅವ್ನು ಬಿಟ್ಬಿಡ್ತಾನೆ. 2ನೇ ಬಾಗಿಲಲ್ಲಿ ಅದು ಕುರಿ ಕಟ್ಟಿರ್ತಾರೆ, ಅದನ್ನು ಹಂಗೆ ದಾಟ್ಕೊಂಡು ಹೋಗ್ತಾನೆ. 3ನೇ ಬಾಗಿಲಲ್ಲಿ ಅಲ್ಲಿ ಏನಾಗಿ ಇಟ್ಟಿರ್ತಾರೆ ಅದು ದುಡ್ಡು, ಅದನ್ನು ಕೂಡ ನೋಡಲ್ಲ, ಇದು ಒಳ್ಳೆಯದಲ್ಲ ಅಂತಂದ್ಬಿಟ್ಟು ಬೇರೆಯವ್ರ ದುಡ್ಡು ತೊಗೊಳ್ಬಾರ್ದಂತ. 4ನೇ ಬಾಗಿಲದಲ್ಲಿ ವೇಷಾಸ್ತ್ರಿ ಇರ್ತಾವೆ, ಅದನ್ನು ಕೂಡ ಸರಿಯಲ್ಲ ಅಂತ ಹೋಗಿರ್ತಾನೆ. ಇನ್ನು 5ನೇ ಬಾಗಿಲು ಲಾಸ್ಟ್ ಬಾಗಿಲಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಸೆರೆ ಅಥವಾ ಸಿಂಧಿ ಇರ್ತದೆ. ಅದನ್ನು ನೋಡ್ಬಿಟ್ಟು ಇದೇನು ನೀರಿದ್ದಂಗೆ ಅದಲ್ಲ, ಇದು ಕುಡಿದ್ರೆ ಏನಾಗ್ತದೆ, ಮಾಮೂಲಿ ಕುಡಿದ್ರಾಯಿತು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾನೆ, ಅವ ಕುಡಿತಾನೆ. ಅದನ್ನು ಏನು ನೀರು ಥರನೇ ಅದಲ್ಲ ಬಿಡು, ಏನಾಗ್ತದೆ ಮಾಮೂಲಿ ನೀರು ಕುಡಿತೀವಲ್ಲ, ಇದರಿಂದ ಏನಾಗ್ತದೆ ಅನ್ನೋ ಕುಡಿತಾನೆ ಅವ. ಸರಿ, ಕುಡಿದ ತಕ್ಷಣ ಅದು ಏನಾಗ್ತದೆ ಅವನಿಗೆ, ಅದು ಮದ ಅಂದರೆ ಅದು ಏನಂತಾರೆ ಅದಕ್ಕೆ, ನಶೆ ಇರ್ತದೆ. ನಶೆ ಏರಿದ ತಕ್ಷಣ ಅವ ಏನು ಮಾಡ್ತಾನೆ, ಮತ್ತು ಮೊದಲನೇ ಬಾಗಿಲಿಗೆ ಹೋಗ್ತಾನೆ. ಮೊದಲನೇ ಬಾಗಿಲಿಗೆ ಹೋಗ್ಬಿಟ್ಟು ಅಲ್ಲಿ ಏನಾಗ್ತದೆ, ಅಲ್ಲಿ ಏನು ಹಣ ಇದು ಅಡುಗೆ ಮಾಡಿಟ್ಟಿರ್ತಾರಲ್ಲ ಮಾಂಸದ ಅಡುಗೆ, ಅದನ್ನು ತಿಂದುಬಿಡ್ತಾನೆ. ತಿಂದ ತಕ್ಷಣ ತಿಂತಾನ. ಮತ್ತು ಎರಡನೇದು ಅಂದರೆ ಇವೆಲ್ಲ ಮಾಡಲಾರ್ದ ಹೋಗಿರ್ತಾನೆ. ಅದು ಸೆರೆ ಕುಡಿದ ತಕ್ಷಣವೇ ಮತ್ತು ಮೊದಲನೇ ಬಾಗಿಲಿಗೆ ಬಂದು ಅದು ಊಟ ಮಾಡಿಬಿಡ್ತಾನೆ. ಏನು ಮಾಂಸದ ಅಡಿಗೆ ಅದನ್ನು ತಿಂದುಬಿಡ್ತಾನೆ. ಆಮೇಲೆ 2ನೇ ಬಾಗಿಲಲ್ಲಿ ಬರ್ತಾನೆ, ಅಲ್ಲಿ ಕುರಿ ಇರ್ತದೆ, ಅದನ್ನು ಕೂಡ ಇದು ಮಾಡ್ತಾನೆ, ಹಿಂಸೆ ಮಾಡ್ತಾನೆ, ಹೊಡಿತಾನೆ ಅದಕ್ಕೂ. ಆಮೇಲೆ 3ನೇ ಭಾಗದಲ್ಲಿ ಬಂದು ಅದು ಹಿಂಸೆ, ಹಿಂಸೆ ಅಂದರೆ ಕಡಿತಾನೆ ಅದಕ್ಕೆ. ಆ 3ನೇ ಬಾಗಿಲಲ್ಲಿ ಬಂದು ಅಲ್ಲಿ ಏನು ಮಾಡ್ತಾನೆ, ಅಲ್ಲಿ ಹಣ ಇರ್ತಲ್ಲ ಅದನ್ನು ತೊಗೊಂಡ್ಬಿಡ್ತಾನೆ. ತೊಗೊಂಡು ಮುಂದಕ್ಕೆ ಬಂದು 4ನೇ ಬಾಗಿಲಲ್ಲಿ ವೇಷಾಸ್ತ್ರಿ ಇರ್ತಾವೆ, ಆ ಹಣ ಹಾಕಿ ಕೊಟ್ಟು ಅಲ್ಲಿನೂ ಕೂಡ ಅವನ್ನ ಏನು ಕರ್ಕೊಂಡು ಹೋಗ್ತಾನೆ. ಆ ರೀತಿ ಇರ್ತಕ್ಕಂಥ ವ್ಯವಹಾರ ಅಲ್ಲಿ ಘಟಿಸಿಬಿಡ್ತಾವೆ. ಯಾವ ರೀತಿ ಇದರಿಂದ ಏನಾಗ್ತದ ಅನ್ನೋ ದೃಷ್ಟಿಯಿಂದ ಒಂದು ಸೆರೆ ಕೂಡೋದ್ರಿಂದ ಇಷ್ಟೆಲ್ಲ ಅವು ಏನು 4 ಪಾಪಗಳು ಯಾವ್ದು ಮಾಡಬಾರ್ದು ಅಂತಕ್ಕಂಥದ್ದು ಇತ್ತು, ಅವನ್ನೆಲ್ಲನೂ ಘಟಿಸಿಬಿಡ್ತಾವ. ಈ ರೀತಿ ಆಗ್ತವೆ ನೋಡಿ ಇದು ಅಂತಂದು ಹೇಳ್ತಾರೆ. ಯಾಕಂತಂದ್ರೆ ಅಲ್ಲಿ ಮೊದಲನೇದೇನು ಹೇಳ್ಯಾರ, ಯಾವುದು ಅಲ್ಲಿ ಆ ಪರವಧುವಿನ ಕೂಟ, ಅನ್ಯರ ವಿತ್ತ ಅಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ ಅಂತಕ್ಕಂಥದ್ದು. ಅಂದರೆ ಮೊದಲ ಅದು ಕುಡಿದ ತಕ್ಷಣ ಏನಾಗ್ತದ, ಅಭಕ್ಷ್ಯ ಸೇವನೆ ಮಾಡಿಬಿಡ್ತಾನೆ, ಮಾಂಸದ್ದು ಅಡುಗೆ ತಿಂದುಬಿಡ್ತಾನೆ. 2ನೇದರಲ್ಲಿ ಏನಾಗ್ತದ, ಇದರಲ್ಲಿ ಹಿಂಸೆ ಅಂತಲೇ ಅದು ಕುರಿನ ಸಾಯಿಸಿಬಿಡ್ತಾನೆ, ಅದು ಹಿಂಸೆನೂ ಆಗಿಬಿಡ್ತದ. ಆಮೇಲೆ 3ನೇ ಬಾಗಿಲಲ್ಲಿ ಏನಾಗ್ತದ, ಅನ್ಯರ ವಿತ್ತ ಅಪಹರಣ ಆಗಿಬಿಡ್ತದ, ಅದು ಕೂಡ. ಆಮೇಲೆ 4ನೇದರಲ್ಲಿ ಪರವಧುವಿನ ಕೂಟನ ಆಗ್ಬಿಡ್ತದೆ. ಈ ರೀತಿ 4 ಪಾತಕಗಳು ಅಂದರೆ 4 ಕೆಟ್ಟ ಕಾರ್ಯಗಳು ಅಲ್ಲಿ ಜರುಗಿಬಿಡ್ತಾವೆ ನೋಡು. ಈ ರೀತಿ ಅಲ್ಲಿ ಪ್ರಾಪ್ತಿ ಆಗ್ತಾವೆ. ಅದಕ್ಕಾಗಿ ಇವು ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ಕೆಟ್ಟ ಜನ್ಮ ಅಲ್ಲಿ ಪ್ರಾಪ್ತಿ ಆಗ್ತದ, ನೀಚ ಯೋನಿ ಪ್ರಾಪ್ತಿ ಆಗ್ತದೆ ನೋಡು. ಈ ರೀತಿ ಮಾಡಿದ್ರೆ ನಿನಗೆ ಪರಮಾತ್ಮ ಒಲಿ ಅಂತಂದ್ರೆ ಹೆಂಗೆ ಒಲಿತಾನ. ಅದಕ್ಕಾಗಿ ಇವು ಮಾಡತಕ್ಕಂಥದ್ದು ಯೋಗ್ಯ ಅಲ್ಲ, ಇವು ಶರೀರದಿಂದ ಮಾಡ್ತಕ್ಕಂಥ ಪಾತಕಗಳು ಅಂತಲ್ಲಿ ಹೇಳ್ತಾರೆ.
ಅಂದರೆ ಕೆಟ್ಟ ಕೆಲಸಗಳು ಆಗ್ತವೆ ಇವು. ಅದಕ್ಕಾಗಿ ಇವನ್ನ ಮಾಡಲಿಕ್ಕೆ ಹೋಗೋದು ಬೇಡ. ಎಂತೊಲಿವನೋ ತನಗೆ ಇನ್ನೆಂತೊಲಿವನೋ ಎಂತೊಲಿವನೋ ಕರಣತ್ರಯದ ದೋಷ ಮಿರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತಲ್ಲಿ ಹೇಳ್ತಾರೆ. ಅಂದರೆ ಇದು ಶರೀರದಿಂದ ಆಗ್ತಕ್ಕಂಥ ದೋಷಗಳ ಬಗ್ಗೆ ಹೇಳಿದರು. ಇನ್ನು ಎರಡನೇದರಲ್ಲಿ ಹೇಳ್ತಾರೆ, ಪುಸಿ ಅನುಚಿತ ನಿಷ್ಠುರತ್ವ ಪೈಶೂನ್ಯತೆ ಮುಸುಕಿದ ಈ 4 ದೋಷಗಳು ಪಶು ಪಕ್ಷಿ ಮೃಗ ಯೋನಿಯೊಳಗೆ ಎಳೆದೊಯ್ದು ಪುಟ್ಟಿಸುವ ವಚನದೋಳ್ ಎಡೆಬಿಡದಿರೆ ತನಗೆ ಎಂತೊಲಿವನೋ ಅಂತಲ್ಲಿ. ಅಂದ್ರೆ ಎರಡನೇ ನುಡಿ ಹೇಳ್ತಾರ, ಪುಸಿ ಅನುಚಿತ ನಿಷ್ಠುರತ್ವ ಪೈಶೂನ್ಯತೆ ಮುಸುಕಿದ ಈ 4 ದೋಷಗಳು ಪಶು ಪಕ್ಷಿ ಮೃಗ ಯೋನಿಯೊಳಗೆ ಎಳೆದೊಯ್ದು ಪುಟ್ಟಿಸುವ ವಚನದೋಳ್ ಎಡಬಿಡದಿರೆ ತನಗೆ ಎಂತೊಲಿವನೋ ಅಂತಕ್ಕಂಥದ್ದು. ಅಂದ್ರೆ ಪುಸಿ ಅಂದರೆ ಪುಸಿ ಅಂದರೆ ಮೊದಲನೇದ್ದು, ಅನುಚಿತ ಅಂದರೆ ಎರಡನೇದ್ದು, ನಿಷ್ಠುರತ್ವ ಮೂರನೇದ್ದು, ಪೈಶೂನ್ಯತೆ ನಾಲ್ಕನೇದ್ದು. ಈ ರೀತಿ ಅಲ್ಲಿ ಯಾವುದೋ ವಾಣಿದೋಷ ಈಗ ಘಟಿಸ್ತಾವ ಅಂತ ಅಲ್ಲಿ ಆಗ್ತವ. ವಾಣಿದೋಷ ಪುಸಿ ಅಂತಂದರೆ ಏನೋ ಮಾತಿನಿಂದ ಹೇಳ್ತಕ್ಕಂಥ ದೋಷಗಳಿವು. ಪುಸಿ ಅಂದರೆ ಸುಳ್ಳು ಮಾತಾಡ್ತಕ್ಕಂಥದ್ದು. ಅನುಚಿತ ಅಂದರೆ ಅಯೋಗ್ಯವಾಗಿ ಮಾತಾಡ್ತಕ್ಕಂಥದ್ದು. ಯೋಗ್ಯ ಆ ಟೈಮ್ನಲ್ಲಿ ಯಾವುದು ಯೋಗ್ಯ ಇರಲ್ಲ ಅಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಅನುಚಿತ. ನಿಷ್ಠುರತ್ವ ಅಂದರೆ ನಿಷ್ಠುರ ಅಂದರೆ ಬಿರುನುಡಿಗಳನ್ನು ಆಡ್ತಕ್ಕಂಥದ್ದು. ಪೈಶೂನ್ಯತೆ ಅಂದರೆ ಚಾಡಿ ಹೇಳ್ತಕ್ಕಂಥದ್ದು. ಈ ರೀತಿ ಅಲ್ಲಿ ಅವು ವಾಣಿ ದೋಷಗಳು ಆಗ್ತವೆ ನೋಡ್ರಪ್ಪ ಅಂತಲ್ಲಿ ಹೇಳ್ತಾರೆ. ಪೂಸಿ ಅಂತಂದ್ರೆ ಏನು? ಸುಳ್ಳು ಆಡ್ತಕ್ಕಂಥದ್ದು. ಈ ಸುಳ್ಳು ಆಡ್ತಕ್ಕಂಥದ್ದು ಯಾವ ರೀತಿ ಅಲ್ಲಿ ವ್ಯತ್ಯಾಸ ಆಗ್ತದಂದ್ರೆ ಪುಸಿ ಹೇಳೋದು ಕೂಡ ಅಲ್ಲಿ ನೀಚ ಯೋನಿಗಳನ್ನೇ ಪ್ರಾಪ್ತಿ ಮಾಡಿಕೊಡ್ತದೆ ನೋಡು. ಅಂದ್ರೆ ಎಲ್ಲ ಟೈಮಲ್ಲೂ ಖರೆ ಆಡ್ಬೇಕನ್ರಿ ಅಂತಂದ್ರೆ ಅಲ್ಲ, ಆಯಾ ಸಂದರ್ಭಗಳನ್ನು ಬರ್ಕೊಂಬಂದಾರ ಕೆಲವೆಲ್ಲ. ಅಂದ್ರೆ ಅಲ್ಲಿ ಯಾವುದೇ ಇದು ಏನೋ ವ್ಯಕ್ತಿಗೆ ಪ್ರಾಣ ಸಂಕಟ ಆ ಥರ ಈ ಥರ ಇದ್ದಾಗ ಅಂಥ ಟೈಮ್ನಲ್ಲಿ ಕಳ್ಳತನ, ಈಗ ಯಾರೋ ಒಬ್ಬ ವ್ಯಕ್ತಿ ಕಳ್ಳತನ ಮಾಡ್ಲಿಕ್ಕೆ ಬಂದಿರ್ತಾನೆ. ಅವನು ನಿಮ್ಮಲ್ಲಿ ಬಂದಾಗ ಕೀಲಿ ಕೊಡು ಅಂತ ಹೇಳಿಬಿಟ್ಟು ಎಷ್ಟು ದುಡ್ಡು ಅದಾವ ನಿನ್ನ ಹತ್ರ ಅಂತಂದ್ಬಿಟ್ಟು ಅಲ್ಲಿ ಕೇಳಿದಾಗ ಇಷ್ಟು ಅದಾವ ನನ್ನ ಹತ್ರ ತೊಗೊಂಡು ಹೋಗಂತ ಹೇಳೋಕ್ಕಾಗ್ತದನು? ಇಲ್ಲ. ಆ ಥರ ಅಥವಾ ಒಬ್ಬ ಇಲ್ಲಿ ಒಂಟನ ಅವನಿಗೆ ತಪ್ಸ್ಕೊಂಬಂದನ, ಅವನಿಗೆ ಹೊಡಿಬೇಕು, ಎಲ್ಲೋದ ತಿಳಿಸು ಅಂತಂದಾಗ ಆ ಥರ ಒಬ್ಬ ವ್ಯಕ್ತಿನ ನಿಜ ಹೇಳಿದ್ರೆ ಒಬ್ಬ ವ್ಯಕ್ತಿ ಪ್ರಾಣ ಹತ್ಯೆ ಆಗ್ತದೆ. ಹಂಗಾಗಿ ಅಂಥ ಟೈಮ್ನಲ್ಲಿ ಅಂಥವ ನಿಜ ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಂಥ ಸಂದರ್ಭಗಳಲ್ಲಿ ಸತ್ಯನೇ ಹೇಳಬೇಕಂತೇನಿಲ್ಲ, ಅಲ್ಲಿ ಹೇಳಿದ್ರೆ ನಡೀತದ ಅಂತ. ಅಂದರೆ ಈ ರೀತಿ ಕೆಲವು ಹೇಳ್ಯಾರ. ಅಂತಂದರೆ ಏನಂತಾರೆ ಅದಕ್ಕೆ ಎಕ್ಸೆಂಪ್ಷನ್ ಅಂತ ಹೇಳಿರ್ತಾರೆ. ವಿನಾಯಿತಿ ಇರ್ತದೆ. ಅಂಥದಕ್ಕೆ ವಿನಾಯಿತಿ ಇರ್ತಾವ. ಅಂದರೆ ಅಲ್ಲಿ ಏನಾದರೂ ನಾಶ ಆಗ್ತಕ್ಕಂಥದ್ದು, ಹತ್ಯೆ ಆಗ್ತಕ್ಕಂಥದ್ದು ಏನಾದರೂ ಇದ್ವು ಅಂತಂದ್ರೆ ಅಂಥವು ಅಂಥಲ್ಲಿ ಸುಳ್ಳು ಆಡಿದ್ರು ಕೂಡ ನಡೀತದ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಆ ರೀತಿ ಮತ್ತು ಪುಸಿ ಅಂದರೆ ಯಾವತ್ತು ಖರೇನೇ ಹೇಳ್ಬೇಕಂದ್ರೆ ಅಂತಂದ್ರೆ ಅದನ್ನೂ ಅಲ್ಲ ಅಂತ ಗುರುಗಳು ಹೇಳ್ತಿದ್ರು, ಬಸವಾನಂದರು. ಹಿಂಗೆಲ್ಲ ಇರ್ತದೆ ನೋಡ್ರಪ್ಪ. ಹಂಗೆ ಅಲ್ಲಿ ಯಾರೋ ಬಂದು ನಿಮ್ಮಲ್ಲಿ ಇಷ್ಟು ದುಡ್ಡು ಅದಾವಂತ ಕೊಡ್ರಿ ಅಂತಂದ್ಬಿಟ್ಟು ಕೇಳಿದಾಗ ನೀನು ಅದಾವ ತಗೋ ಅಂತ ಹೇಳೋಕ್ಕಾಗ್ತದೇನೋ? ಅಥವಾ ಬೇರೆ ಒಬ್ಬ ವ್ಯಕ್ತಿ ಅಲ್ಲಿ ಹೋದ್ನೇನೋ ಅವನಿಗೆ ಇದು ಮಾಡಿಸ್ಬೇಕು ಅಂತ, ಸಾಯಿಸ್ಬೇಕು ಅಂತ ಬಂದಿದ್ದಾಗ ಅವಾಗ ಆ ಥರ ಹೇಳೋದು ಅಲ್ಲಿ ಏನು ಬೇಕಾಗಿಲ್ಲ. ನೀ ಸುಳ್ಳು ಹೇಳಿದ್ರು ನಡೀತದ ಅಲ್ಲಿ. ಯಾಕಂದ್ರೆ ಖರೆ ಹೇಳಿದ್ರೆ ಮತ್ತೆ ಬೇರೆ ವ್ಯತ್ಯಾಸ ಆಗ್ತದಲ್ಲ, ಹಂಗಾಗಿ ಅದನ್ನ ನಡೀತದ. ಆ ಥರದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅನುಚಿತ ಅಂತಂದರೆ ಏನು? ಅಯೋಗ್ಯವಾಗಿ ಮಾತಾಡ್ತಕ್ಕಂಥದ್ದು. ಅಯೋಗ್ಯ ಅಂತಂದರೆ ಯಾವುದ್ಯಾವುದು ಸಂದರ್ಭದಲ್ಲಿ ಏನೇನು ಮಾತಾಡಬೇಕು ಅದನ್ನು ಮಾತಾಡದೇ ಇರತಕ್ಕಂಥದ್ದು. ಒಬ್ಬ ಅಂದರೆ ಯಾವುದ್ಯಾವ ಸಂದರ್ಭದಲ್ಲಿ ಅಂತಂದರೆ ಯಾವುದೋ ಒಳ್ಳೆಯ ಕಾರ್ಯದಲ್ಲಿ ಹೋಗ್ಬಿಟ್ಟು ಕೆಟ್ಟ ಮಾತುಗಳನ್ನು ಆಡೋದಾಗಲಿ, ಅಥವಾ ಕೆಟ್ಟ ಯಾವುದಾದ್ರೂ ನಡೆದಾಗ ಅದನ್ನು ಏನೋ ಅಲ್ಲಿ ಯೋಗ್ಯ ಇರಲಾರ್ದಾಗ ಅಸಭ್ಯವಾಗಿ ನಡ್ಕೊಳ್ತಕ್ಕಂಥದ್ದು. ಈ ರೀತಿ ಅದು ಯೋಗ್ಯ ಅಲ್ಲ ಅಂತ. ಅಂದರೆ ಉದಾಹರಣೆಗೆ ಯಾವುದೋ ಒಂದು ಮದುವೆ ಸಮಾರಂಭ ಏನೋ ನಡೆದಿರ್ತದೆ. ಆ ಟೈಮಲ್ಲಿ ಗಿಂದ್ರ ಎಲ್ಲ ಹಾಕ್ಲಿಕ್ಕೆ ಆಗ್ತಾಯಿರ್ತಾರೆ. ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಹೇಳ್ತಾನೆ ಏನಂತ,
ಅವ ಯಾವತ್ತೂ ಅನುಚಿತವಾಗಿ ಮಾತಾಡ್ತಿರ್ತಾನಂತ ಅವನು. ಅವನು ಹೋಗ್ಬಿಟ್ಟು ಇವನು ಯಾಕೆ ಬಂದನಪ್ಪ ಅಂತ ಅವ ಅಂದ್ಕೊತಾರೆ ಅವ್ರ ಮನಸ್ಸಿನಾಗ, ಮದುವೆ ಮಾಡೋರು. ಅಷ್ಟಾದ್ರೂ ಏನು ಹೇಳ್ಬಾರ್ದಂತ ಅವನು ಅಂದ್ಕೊಂಡಿರ್ತಾನೆ. ಆದ್ರೂ ಅವನಿಗೆ ಚಾಡಿನೇ ಇರ್ತದೆ, ಅವ್ನ ರೂಢಿನೇ ಇರ್ತದೆ ಹಂಗೆ. ಅವನು ಹೋಗಿ ಹೇಳ್ತಾನೆ. ಅಂದ್ರೆ ಹಾಕೋದು ನೋಡ್ಬಿಟ್ಟು, ನೀ ಒಂದು ಪಿಂಡದಷ್ಟು ಏನು ಅನ್ನ ಹಾಕ್ರಿ, ನಾನು ಇಲ್ಲಿ ತಿಂದ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅದು ಅಸಭ್ಯ, ಅಂದರೆ ಆ ಟೈಮ್ನಲ್ಲಿ ಹೇಳ್ತಕ್ಕಂಥ ಮಾತುಗಳಲ್ಲ. ಅಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಅದು ಯೋಗ್ಯ ಅಲ್ಲ, ಅದು ಯೋಗ್ಯ ಅಲ್ಲ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಅನುಚಿತ ನಿಷ್ಠುರ ಅಂತಕ್ಕಂಥದ್ದು. ನಿಷ್ಠುರ ಅಂತಂದರೆ ಬಿರುನುಡಿಗಳನ್ನು ಆಡ್ತಕ್ಕಂಥದ್ದು, ನಿಷ್ಠುರ ಮಾತಾಡ್ತಕ್ಕಂಥದ್ದು ಸಹ ಒಂದು ವಾಣಿ ದೋಷ ಆಗ್ತದೆ. ಯಾಕಂದ್ರೆ ನಿಷ್ಠುರ ಮಾತಾಡೋದ್ರಿಂದ ಏನಾಗ್ತದೆ, ಬೇರೆಯವ್ರಿಗೆ ಅಲ್ಲಿ ದುಃಖ ಸಂಭವಿಸ್ತದ ಅಂತ ಕಾರಣ ಅವ್ರಿಗೆ ಕಷ್ಟ ಆಗ್ತದೆ. ಅಂದ್ರೆ ನಾನೇ ಭಾಳ ಕರೆಕ್ಟ್ ಮಾತಾಡ್ತೀನಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಯಾವತ್ತೂ ನಿಷ್ಠುರತ್ವದಿಂದ ಮಾತಾಡಿದ್ರೆ ಅದು ಮತ್ತೊಬ್ಬರಿಗೆ ದುಃಖಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಆ ರೀತಿ ಮಾತುಗಳನ್ನು ಆಡೋದು ಒಳ್ಳೆಯದಲ್ಲ ಅಂತ. ಅದೇ ರೀತಿ ಬಸವಣ್ಣವ್ರು ಏನಾರ ಇದಿರು ಅಳಿಯಲು ಬೇಡ ಅಂದರೆ ಎದುರುಗಡೆ ಅವ್ರನ್ನ ಹೀಯಾಳಿಸಿ ನಿಷ್ಠುರವಾಗಿ ಮಾತಾಡೋದು ಒಳ್ಳೆಯದಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಅದೇ ರೀತಿ ನಿಷ್ಠುರ ಮಾತಾಡ್ತೀನಿ, ನಾನು ಯಾವತ್ತೂ ಸತ್ಯನೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನಂಗೆ ಮಾತಾಡೋರೇ ಯಾರಿಲ್ಲ ಅಂತ ಕೆಲವರು ಕೇಳ್ತೀವಿ ನಾವು. ಕೆಲವರಿಗೆಲ್ಲ ಇನ್ನು ನನ್ನಂಗೆ ಮಾತಾಡೋರೇ ಯಾರಿಲ್ಲ, ನಾನು ಎಷ್ಟು ಕರೆಕ್ಟ್ ಹೇಳ್ತೀನಿ, ಎಷ್ಟು ನಿಷ್ಠುರವಾಗಿ ಹೇಳ್ತೀನಿ ಅಂತ ಅನ್ಕೋತಾ ಇರ್ತಾರೆ. ಆದ್ರೆ ಅದು ನಿಷ್ಠುರವಾಗಿ ಅದು ಅಷ್ಟು ಇದವಾಗಿ ಮಾತಾಡಿದ್ರೆ ಎದುರುಗಡೆ ಇದ್ದವ್ರಿಗೆ ಎಷ್ಟು ದುಃಖ ಆಗ್ತದೆ ಅಂತಕ್ಕಂಥದ್ದು ಅವರಿಗೆ ಯೋಚನೆ ಇರಲ್ಲ. ನಾನು ಕರೆಕ್ಟ್ ಆಡಿದ್ದೀನಿ ಅಂತಕ್ಕಂಥದ್ದು ಒಂದೇ ಅವ್ರ ತಲೆಯಲ್ಲಿ ಇರ್ತದೆ. ಆದರೆ ಅದು ನಾವು ಮಾತಾಡಿದ್ರೆ ಅವ್ರಿಗೆ ಏನು ತೊಂದರೆ ಆಗ್ತದೇನೋ, ದುಃಖ ಆಗ್ತದೇನೋ ಅಂತ ಯೋಚನೆ ಮಾಡಿ ಮಾತಾಡ್ತಕ್ಕಂಥದ್ದು ಯೋಗ್ಯ ಅಂತಲೇ ಹೇಳ್ತಾರೆ. ಆಮೇಲೆ ಪೈಶೂನ್ಯತೆ ಅಂದರೆ ಚಾಡಿ ಹೇಳ್ತಕ್ಕಂಥದ್ದು. ಚಾಡಿ ಹೇಳ್ತಕ್ಕಂಥದ್ದು ಅಂದ್ರೇನು? ಚಾಡಿ ಹೇಳೋದಂದ್ರೆ ಏನಂದರೆ ಮತ್ತೊಬ್ಬರದು ಏನು ಬೇರೆಯವರು ಅವರು ಹಿಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದರು ಅಂತಕ್ಕಂಥದ್ದು. ಏನಾದರೂ ಚಾಡಿ ಹೇಳಿದ್ರೆ, ಅವ್ರ ಬಗ್ಗೆ ದೂರ ಹೇಳಿದ್ರೆ ಅದು ಏನು ಅವರಿಗೂ ಕೂಡ ಏನಾಗ್ತದ ಅಲ್ಲಿ ಇದಾಗ್ತದೆ. ಅವರಿಗೂ ಕೂಡ ಎದುರುಗಡೆ ಇದ್ದವ್ರಿಗೆ ತೊಂದರೆನೇ ಆಗ್ತದೆ, ದುಃಖನೇ ಆಗ್ತದೆ. ಹಾಗಾಗಿ ಅದ್ರದ್ದು ಆ ಚಾಡಿ ಹೇಳೋದ್ರಿಂದ ಅದಕ್ಕೆ ಏನು ಪ್ರಯೋಜನ ಆಗಂಗಿಲ್ಲ. ಅದರಿಂದ ಮತ್ತೊಬ್ಬರಿಗೆ ದುಃಖ ಆಗ್ತದೆ. ದುಃಖ ಆಗಿ ಅದರಿಂದ ಏನಾಗ್ತದೆ, ನಿನಗೆ ಕೆಟ್ಟ ಯೋನಿನೇ ಪ್ರಾಪ್ತಿ ಆಗ್ತದೆ. ಈ ಚಾಡಿ ಹೇಳ್ತಕ್ಕಂಥದ್ದಾಗಲಿ, ನಿಷ್ಠುರವಾಗಿ ಮಾತಾಡ್ತಕ್ಕಂಥದ್ದಾಗಲಿ, ಅನುಚಿತವಾಗಿ ಮಾತಾಡ್ತಕ್ಕಂಥದ್ದಾಗಲಿ, ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ, ಇವೆಲ್ಲನೂ ಏನಾಗ್ತದೆ, ವಾಣಿಯಿಂದ ಆಗ್ತಕ್ಕಂಥ ದೋಷ. ಅಂದರೆ ಮಾತಿನಿಂದ ಆಗ್ತಕ್ಕಂಥ ದೋಷಗಳು ನೋಡಪ್ಪ ಇವು. ಎಂತೊಲಿವನೋ ಎಂತೊಲಿವನೋ ಕರ್ಣತ್ರಯದ ದೋಷಮಿರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತಲ್ಲಿ ಹೇಳ್ತಾರೆ. ಅಂದ್ರೆ ಈ ರೀತಿ ನೀನು ಮೊದಲ ಶರೀರದ ದೋಷ ಆಯಿತು, ಆಮೇಲೆ ವಾಣಿ ದೋಷನೂ ಹೇಳಿದರು. ಇನ್ನು ಮೂರನೇ ನೋಡಿ, ಜನರೊಲಿಯದ ಕಾರ್ಯದೆರಕದ ಜನರೊಲಿಯದ ಕಾರ್ಯದೆರಕದ ಅನಿಷ್ಟ ಚಿಂತನೆ, ಅನ್ಯ ಧನ ಸತಿಯರ ಆಕಾಂಕ್ಷೆ ಎನಿಸುವ ಈ 4 ದುರಿತ ಜನನವಿಯೇ ಮನದೋಳು ಒಂದಿರೆ ಶಂಭುಲಿಂಗ ತನಗೆ ಎಂತೊಲಿವನು ಅಂತಕ್ಕಂಥದ್ದು. ಅಂದ್ರೆ ಜನರೊಲಿಯದ ಕಾರ್ಯದ ಕಾರ್ಯದೆರಕದ ಅನಿಷ್ಟ ಚಿಂತನೆ, ಜನರೊಲಿಯದ ಕಾರ್ಯದ ಎರಕ ಅನಿಷ್ಟ ಚಿಂತನೆ, ಅನ್ಯಧನ ಸತಿಯರ ಆಕಾಂಕ್ಷೆ ಎನಿಸುವ ಈ 4 ದುರಿತ ಜನನವಿಯೇ. ಈ ರೀತಿ ಇರ್ತಕ್ಕಂಥ ಈ 4 ದುರಿತ ಜನನವಿಯೇ ಮನದೋಳು ಒಂದಿರೆ ಶಂಭುಲಿಂಗ ತನಗೆ ಎಂತೊಲಿವನು ಅಂತಲ್ಲಿ ಕೇಳ್ತಾರೆ. ಅಂದರೆ ಜನರೊಲಿಯದ ಕಾರ್ಯದ ಎರಕ, ಜನರ ಕಾರ್ಯದ ಜನರು ಮೆಚ್ಚದೇ
ಇರ್ತಕ್ಕಂಥ ಕೆಲಸಗಳು, ಜನರು ಮೆಚ್ಚದೇ ಇರ್ತಕ್ಕಂಥ ಕೆಲಸಗಳು, ಅನಿಷ್ಟ ಚಿಂತನೆ ಅಂತಕ್ಕಂಥದ್ದು, ಆಮೇಲೆ ಅನ್ಯಧನ ಆಕಾಂಕ್ಷೆ, ಸತಿಯರ ಆಕಾಂಕ್ಷೆ ಅಂತಕ್ಕಂಥದ್ದು. ಈ ರೀತಿ 4 ಇವು ಏನಾಗ್ತವ, 4 ಕೂಡ ಕೆಟ್ಟ ಕಾರ್ಯಗಳೇ ಆಗ್ತವ. ಇದು ಯಾವುದರಿಂದ? ಮನಸ್ಸಿನಿಂದ ಆಗ್ತಕ್ಕಂಥ ದೋಷಗಳಿವು. ಮನಸ್ಸಿನಿಂದ ಆಗ್ತಕ್ಕಂಥ ದೋಷಗಳು ಇವು ಮಾಡ್ತಕ್ಕಂಥದ್ದು ಅಲ್ಲ. ಜನರೊಲಿಯದ ಕಾರ್ಯದೆರಕ ಅಂದರೆ ಜನರು ಮೆಚ್ಚದೇ ಇರತಕ್ಕಂಥ ಕಾರ್ಯದಲ್ಲಿ ಹಠ ಹಿಡಿಯೋದು ಅಂತಂದ್ರೇನು? ಆ ಕಾರ್ಯ ಮಾಡೋದ್ರಿಂದ ಬೇರೆಯವರಿಗೆ ಕೆಟ್ಟದಾಗ್ತದಂತ ಗೊತ್ತಾದ್ರೂ ಕೂಡ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅದನ್ನು ಮಾಡೇ ತೀರ್ತೀನಿ ಅಂತಕ್ಕಂಥ ಮನಸ್ಸಿನಲ್ಲಿ ಏನು ಹಠ ಹಿಡಿತಾರ, ಹಠ ಹಿಡಿತಕ್ಕಂಥದ್ದು. ಇದರಿಂದ ಬೇರೆಯವ್ರಿಗೆ ಒಳ್ಳೇದಾಗಲ್ಲ ಅಂದರೂ ಕೂಡ ಅದನ್ನು ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಈ ರೀತಿ ಏನಾದರೂ ಒಂದು ವ್ಯತ್ಯಾಸ ಅನಿಷ್ಟ ಆಗ್ತಿದ್ರ ಅಂಥದನ್ನು ಅಂದರೂ ಕೂಡ ಮಾಡ್ತಕ್ಕಂಥದ್ದು ಏನಾಗ್ತದ, ಅದು ಜನರೊಲಿಯದ ಕಾರ್ಯದ ಎರಕ ಅಂತ ಹೇಳ್ಸ್ಕೊತದ. ಅಂದರೆ ಜನರಿಗೆ ಅದೇನು ಆಗಲ್ಲ, ಒಳ್ಳೆಯದಾಗಲ್ಲ ಅಂತಕ್ಕಂಥದ್ದಲ್ಲಿ ಹೇಳ್ತಾರೆ. ಆಮೇಲೆ ಇದಕ್ಕೆ ಯಾವುದು ಉದಾಹರಣೆ ಕೊಡ್ತಾರಂದ್ರೆ ಅಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಥದ್ದನ್ನು ಹೇಳ್ತಾರೆ. ಅದು ಯಾಕಂತಂದ್ರೆ ಸೀತೆಯನ್ನು ಒಯ್ದೇ ತೀರ್ತೀನಿ ಅಂತಂದ್ಬಿಟ್ಟು ಅವನ ಹಠ ಹಿಡಿದು ಇದು ಒಳ್ಳೆಯದಲ್ಲ, ಇದು ಪರಸ್ತ್ರೀ ಮುಟ್ಟೋದು ಯೋಗ್ಯ ಅಲ್ಲ ಅಂತ ಇಲ್ಲಾಂದ್ರೆ ಅದು ಮಾಡಿದ್ರೆ ಪಾಪ ಪ್ರಾಪ್ತಿ ಆಗ್ತದ ಅಂತ ಹೇಳಿದ್ರು ಕೂಡ ಅದನ್ನು ಕೇಳಲಾರ್ದೆ ಅದು ಹಠ ಹಿಡಿದು ಅವನು ಮಾಡ್ತಕ್ಕಂಥದ್ದು ಅವನದು ಮನಸ್ಸಿನ ದೋಷ ಆಗ್ತದೆ ನೋಡು ಅಂತಲ್ಲಿ ಹೇಳ್ತಾರೆ. ಆಮೇಲೆ ಅನಿಷ್ಟ ಚಿಂತನೆ ಅಂತಕ್ಕಂಥದ್ದು. ಅನಿಷ್ಟ ಚಿಂತನೆ ಅಂದರೆ ಏನು? ದುಷ್ಟ ಚಿಂತನೆ. ಮತ್ತೊಬ್ಬರಿಗೆ ಕೇಡಾಗಲಿ, ಅವರು ಹಾಳಾಗೋಗಲಿ, ಅವರ ಐಶ್ವರ್ಯ ಎಲ್ಲನೂ ನನಗೇ ಬರಲಿ ಅಂತ ಚಿಂತನೆ ಏನು ಮಾಡೋದೇನದ ಅದಕ್ಕೆ ಅನಿಷ್ಟ ಚಿಂತನೆ ಅಂತ ಹೇಳಿಸ್ಕೊತದ. ಅಂದ್ರೆ ಮತ್ತೊಬ್ಬರದ್ದು ಕತೆ ಏನಾದರೂ ಆಗಲಿ, ನನಗೆ ಸಂಬಂಧ ಇಲ್ಲ, ಅವರು ಹಾಳಾಗೋಗಲಿ, ಇನ್ನೊಬ್ರಿಗೆ ಕೇಡಾಗಲಿ, ಅವ್ರದ್ದು ಎಲ್ಲನೂ ನನಗೆ ಬರಲಿ ಅಂತಕ್ಕಂಥ ಚಿಂತನೆ ಏನು ಮಾಡ್ತಾರೆ ಮನಸ್ಸಿನಿಂದ. ಅಲ್ಲಿ ಹೋಗಿ ಕೆಲಸ ಮಾಡಬೇಕಂತೇನಿಲ್ಲ, ಮನಸ್ಸಿನಿಂದ ಈ ವಿಚಾರಗಳು ಮಾಡಿದ್ರೆ ಸಾಕು, ಅದು ಅನಿಷ್ಟ ಚಿಂತನೆ ಅಂತ ಹೇಳ್ಸ್ಕೊತದ. ಈ ರೀತಿ ಯಾಕಂತಂದ್ರೆ ಅಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥದ್ದು ಇರೋದು. ಅಂದರೆ ಏನೇ ಕರ್ಮ ಮಾಡಲಿ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಅಂದ್ಕೊಂಡು ಮಾಡ್ತಕ್ಕಂಥದ್ದೇ ಶ್ರೇಷ್ಠ ಆಗಿರೋದು. ಅದನ್ನು ಅಂದ್ಕೊಳ್ಳೋದೆ ಮತ್ತೊಬ್ಬರಿಗೆ ಕೇಡಾಗಲಿ, ಅವರಿಗೆ ತೊಂದರೆ ಆಗಲಿ ಅಂತ ಏನಾದರೂ ಚಿಂತೆ ಮಾಡಿದ್ರೆ ಅಥವಾ ಮಾತಾಡಿದ್ರೆ ಅದು ಏನಾಗ್ತದ, ಮನಸ್ಸಿನ ದೋಷ ಅಂತ ಹೇಳ್ಸ್ಕೊತದ್ದು ನೋಡು. ಮನಸ್ಸಿನ ದೋಷ ಅಂತ ಹೇಳ್ಕೊತದ. ಆಮೇಲೆ ಅನ್ಯಧನ ಸತಿಯರ ಆಕಾಂಕ್ಷೆ, ಸತಿಯರ ಆಕಾಂಕ್ಷೆ ಅಂತಕ್ಕಂಥದ್ದು. ಇದು ಏನಾಗ್ತದ, ಆಲ್ರೆಡಿ ಇದು ಹೇಳ್ಯಾರ. ಅನ್ಯಧನ ಅಂತಕ್ಕಂಥದ್ದು ಮತ್ತೊಬ್ಬರದ ಧನ, ಅದನ್ನು ನಾವು ಪ್ರಾಪ್ತಿ ಮಾಡ್ಕೋಬೇಕು ಅಂತ ಏನು ಹೇಳ್ತಾರೆ, ಅದು ಯೋಗ್ಯ ಅಲ್ಲ ಅಂತಕ್ಕಂಥದ್ದು. ಆಮೇಲೆ ಸತಿಯರ ಆಕಾಂಕ್ಷೆ ಅಂತಕ್ಕಂಥದ್ದು ಕೂಡ ಬೇರೆ ಸ್ತ್ರೀಯನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು, ಅದು ಕೂಡ ಒಳ್ಳೆಯ ಇದು ನಡೆ ಅಲ್ಲ, ಅದು ಕೂಡ ಮನಸ್ಸಿನ ದೋಷ ಅಂತ ಹೇಳ್ಸ್ಕೊತದ್ದು ನೋಡು. ಈ ರೀತಿ ಬೇಡವಾಗಿರ್ತಕ್ಕಂಥ ಕಾರ್ಯದಲ್ಲಿ ಯಾರು ಹಠ ಹಿಡಿಯೋದು, ಆಮೇಲೆ ದುಷ್ಟ ಚಿಂತನೆ ಮಾಡ್ತಕ್ಕಂಥದ್ದು, ಇವೇ ಮೊದಲಾದ ಏನದವ, ಇವೆಲ್ಲ ಏನಾಗ್ತವ, ಕೆಟ್ಟ ಜನ್ಮನೇ ಕೊಡ್ತಾವೆ ನೋಡಪ್ಪ ಮುಂದೆ ನಿನಗೆ. ಅದಕ್ಕಾಗಿ ಈ ಮನಸ್ಸಿನಲ್ಲೂ ಕೂಡ ಈ ರೀತಿ ಯೋಚನೆ ಮಾಡಬಾರ್ದು. ಯಾವ ರೀತಿ ಈ ರೀತಿ ಏನಾದರೂ ಮಾಡಿದೆ ಅಂದ್ರೆ ನಿನಗೆ ಹೆಂಗೆ ಒಲಿತಾನಪ್ಪ, ಎಂತೊಲಿವನೋ ತನಗೆ ಎಂತೊಲಿವನು ಕರ್ಣತ್ರಯದ ದೋಷಮಿರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತಲ್ಲಿ ಹೇಳ್ತಾರೆ. ಈ ರೀತಿ ಕರ್ಣತ್ರಯದ ದೋಷ ಅಂದರೆ ಅಲ್ಲಿ ಶರೀರದಿಂದ ಆಗ್ತಕ್ಕಂಥ ದೋಷ, ಆಮೇಲೆ ವಾಣಿಯಿಂದ ಆಗ್ತಕ್ಕಂಥ ದೋಷ, ವಾಣಿ ಅಂದರೆ ಮಾತು, ಆಮೇಲೆ ಮನಸ್ಸಿನಿಂದ ಆಗ್ತಕ್ಕಂಥ ದೋಷ. ಈ ರೀತಿ ಆ ದೋಷಗಳು ಇಟ್ಕೊಂಡ್ರೆ ಹೆಂಗಾಗ್ತದೆ ನಿನಗೆ? ಖಂಡಿತ ಆಗಂಗಿಲ್ಲ. ಅದಕ್ಕಾಗಿ ನೀನು ಯೋಗ್ಯ ಕೆಲಸಗಳನ್ನೇ ಮಾಡಬೇಕು ಶರೀರದಿಂದ ಅಂತಲ್ಲಿ ಹೇಳ್ತಾರೆ.
ಇಷ್ಟು ಹೇಳಿ ಇದು ಈ ಪದ ಇಲ್ಲಿ ಮುಗೀತು. ನೆಕ್ಸ್ಟ್ ಮುಂದಿನ ಪದ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ ಎರಡು ಮಾತು ಗುರುಳ ಪಾದಕ್ಕೆ ಅರ್ಪಿಸಿ ಹರ ಓಂ.